ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ನಮ್ರ ವಿನಂತಿ. ಈ ಕುಂಚಿಕಲ್ ಫಾಲ್ಸ್ ಇದು ನಿಮಗೆ ಗೂಗಲ್ನಲ್ಲಿ ತೋರಿಸ್ತದೆ. ಇದು ಇದೆ ಅಂತೇಳಿ ನೀವು ಇಲ್ಲಿಗೆ ಬರಬೇಡಿ, ಯಾರು ಬರಬೇಡಿ. ದೂರದಲ್ಲಿ ನಮ್ಮ ಪೂರ್ವಜರು ಕುತ್ಕೊಂಡಿದ್ದಾರೆ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಕುಂಚಿಕಲ್ ಫಾಲ್ಸ್ ಅಂತೇಳಿ ಇಲ್ಲಿ ಬಂದೆ. ಆದರೆ ದುರ್ದೈವಶಾತ್ ನಮಗೆ ಇಲ್ಲಿ ಎಂಟ್ರಿ ಇಲ್ಲ. ಯಾಕಂತ ಹೇಳಿದ್ರೆ ಮೊದಲಿಂದ ಸಹ ಎಂಟ್ರಿ ಇಲ್ಲ ಅಂತೆ, ಈಗ ಸಹ ಎಂಟ್ರಿ ಇಲ್ಲ. ಇಲ್ಲಿಂದ ಹೋಗುವಂಥ ಒಂದು ದಾರಿ ಇತ್ತು ಮೊದಲು, ಆದರೆ ಈಗ ಬಿಡ್ತಾ ಇಲ್ಲ. ಮೊದಲು ಸಹ ಎಂಟ್ರಿ ಇಲ್ಲ, ಈಗ ಸಹ ಎಂಟ್ರಿ ಇಲ್ಲ. ಅದು ಕಾಡಿನ ನಡುವೆ ಇದೆ ಮತ್ತು ಅತಿರೇಕವಾದಂಥ ಕಾಡು ಪ್ರಾಣಿಗಳು ಜಿಗಣೆ ಇರೋದ್ರಿಂದ ಅವರೀಗ ಬಿಡ್ತಾ ಇಲ್ಲ. ಇದು ಸುಂದರವಾದ ಕಾಡಿನ ನಡುವಿನಲ್ಲಿ ಹೋಗ್ಲಿಕ್ಕಿರುವಂತಹ ದಾರಿ ಇದೆ. ನೋಡ್ಬೋದು ನೀವು, ಚೆಕ್ ಪೋಸ್ಟ್ ಇದೆ. ಇಲ್ಲಿ ಯಾರನ್ನು ಸಹ ಒಳಗೆ ಬಿಡುವುದಿಲ್ಲ. ಖಾಸಗಿ ವೆಹಿಕಲ್ಸ್ ಇದೆಲ್ಲ ಇಲ್ಲಿ ಎಚ್ಚರಿಕೆಯ ನಿಷೇಧಿಸಿದ ಪ್ರದೇಶ ಅಂತೇಳಿ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು, ಅಕ್ರಮವಾಗಿ ಪ್ರವೇಶದ ಕಾನೂನು ಕ್ರಮಕ್ಕೆ ಒಳಪಡಿಸಲಾಗುವುದು ಇತ್ಯಾದಿ ಇತ್ಯಾದಿ. ಫಾಲ್ಸ್ ನೋಡುವ ಅಂತೇಳಿ ಬಂದಿದ್ದೆ, ಆದರೆ ಏನು ಮಾಡೋದು, ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ಪ್ರವೇಶ ಇಲ್ಲ ಅಂತೇಳಿ. ಆದರೆ ಸುಂದರವಾದಂಥ ಜಾಗ. ಇವತ್ತು ಬರುವಾಗ ನೀವೆಲ್ಲ ನೋಡಿದ್ರಿ ಆ ಫಾಗಿನ ಜಾಗ, ಒಂದು ಮಂಜು ಮುಸುಕಿದ ವಾತಾವರಣ ಹಾಗೂ ಹನಿ 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 ಮಳೆ. ಈ ಮಳೆಯಲ್ಲಿ ನಡೆದುಕೊಂಡು ಹೋಗುವುದೇ ಒಂದು ಬಹಳಷ್ಟು ಖುಷಿ ಕೊಡ್ತದೆ ಚಾರಣ ಮಾಡುವಂಥದ್ದು. ಆದರೆ ಏನು ಮಾಡೋದು, ಇವತ್ತಿನ ನಶೀಬ್ನಲ್ಲಿಲ್ಲ. ನೀವು ಇಲ್ಲಿ ಕಾಣ್ಬೋದು ಹನಿ ಹನಿ ಮಳೆ, ಅದರೊಂದಿಗೆ ಫಾಗ್ ಇರುವಂತಹ ಈ ಜಾಗ ನೋಡ್ಬೋದು ನೀವು. ದೂರದಲ್ಲಿ ಒಂದು ಸ್ಕೂಟರ್ ಬರ್ತಾ ಇದೆ, ಆ ಫಾಗಿನಲ್ಲಿ ಹೋಗೋದೊಂದು ಚಂದ. ಮಳೆಯಲ್ಲಿ ಲಾಂಗ್ ಡ್ರೈವ್ ಮಾಡೋದು ಅಂತ ಹೇಳಿದ್ರೆ ಬಹಳಷ್ಟು ಖುಷಿ ಸ್ನೇಹಿತರೆ. ಇಲ್ಲಿ ನೋಡಿ, ತುಂಬಾ ಒಂದು ಸುಂದರವಾದ ಜಾಗ ಇದೆ. ನಾನೀಗ ನಿಮಗೆ ತೋರಿಸ್ತೇನೆ. ಇಲ್ಲಿ ಇದು ಕಾಡು ಪ್ರದೇಶ, ಬಹಳಷ್ಟು ಸುಂದರತೆಯಿಂದ ಸೇರಿದಂತಹ ಈ ಕಾಡು ಪ್ರದೇಶ. ಇಲ್ಲಿ ನೀವು ಕಾಣ್ಬೋದು, ಫಾಗಿನಿಂದ ಆವೃತವಾಗಿದೆ. ಈ ಒಂದು ದೃಶ್ಯವನ್ನು ನೋಡುವುದೇ ಒಂದು ಮನಸ್ಸಿಗೆ ಮುದ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನೀವು ಕಾಣ್ಬೋದು ನೋಡಿ, ಎಲ್ಲ ಮರಗಿಡಗಳು ಆ ಫಾಗಿನೊಂದಿಗೆ ಹೇಗೆ ಬೆರೆತು ಹೋಗಿದೆ ಅಂತೇಳಿ. ಇಂತಹ ಸುಂದರವಾದ ಜಾಗ ನೋಡಬೇಕಾದ್ರೆ ನೀವು ಕಾರಿನಲ್ಲೇ ಹೋಗ್ಬೇಕು. ಯಾಕಂತ ಹೇಳಿದ್ರೆ ಮಳೆಯಲ್ಲಿ ಒಮ್ಮೆ ಚಂಡಿಯಾಗಿ ಚಳಿ ಹಿಡಿದ್ರೆ ಮತ್ತೆ ಏನು ಬೇಡ ಆಗ್ತದೆ. ನೋಡಿ, ಆಳವಾದಂತಹ ಈ ಜಾಗ ನೋಡಿದ್ರಲ್ಲ ಸ್ನೇಹಿತರೆ, ಬಹಳ ಸುಂದರವಾದ ಜಾಗ. ಇಂಥ ಜಾಗಗಳನ್ನ ಈ ಮಳೆಗಾಲದಲ್ಲೇ ನೋಡಬೇಕು. ನೋಡೋಣ, ಹೀಗೇನೆ ಮುಂದೆ ಹೋಗ್ತಾ 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 ಸುಂದರವಾದ ಜಾಗಗಳನ್ನು ನೋಡ್ತಾ ನೋಡ್ತಾ ಹೋಗೋಣ. ಯಾಕೋ ಇಂದು ಫಾಲ್ಸ್ ನೋಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತ ನಿರಾಸೆ ಇದೆ. ಯಾಕಂತ ಹೇಳಿದ್ರೆ ಬಹಳಷ್ಟು ಆಶೆಗಳನ್ನ ಇಟ್ಕೊಂಡು ಬಂದಿದ್ದೆ. ಬಹಳ ಸಮಯದ ನಂತರ ನಾನೊಂದು ಫಾಲ್ಸಿಗೆ ಬರ್ತಾ ಇರೋದು. ಸುಂದರವಾದ ಫಾಲ್ಸ್ ಅನ್ನು ನೋಡೋಣ, ನಿಮಗೆಲ್ಲರಿಗೂ ತೋರಿಸೋಣ ಎನ್ನುವಂತ ಆಸೆ ಇತ್ತು. ಆದರೆ ಇಂದು ಈಡೇರಲಿಲ್ಲ. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ಚಂಡಿಕಾಂಬಿ ದೇವಸ್ಥಾನ ಇದು ನೀವು ಇಲ್ಲಿ ಕಾಣಬಹುದು. ಚಂಡಿಕಾಂಬಾ ದೇವಸ್ಥಾನ ಇದು ನಮ್ಮ ಘಾಟಿ ಸೆಕ್ಷನ್ ನಲ್ಲಿ ಸಿಗುವಂಥದ್ದು. ಇಲ್ಲಿಯೂ ಎಲ್ಲ ಭಕ್ತಾದಿಗಳಿದ್ದಾರೆ. ನೋಡೋಣ, ನಾವು ಪ್ರಕೃತಿಯ ದೃಶ್ಯವನ್ನು ನೋಡಿಕೊಂಡು ಮುಂದಕ್ಕೆ ಹೋಗೋಣ. ಇದು ಒಂದು ಸಣ್ಣ ದೇವಸ್ಥಾನ ದಾರಿಯಲ್ಲಿ ಬರುವಾಗ. ಹಾಗೆಯೇ ಇಲ್ಲಿಯ ಒಂದು ದೃಶ್ಯ ಬಹಳಷ್ಟು ಸುಂದರತೆ ಇದೆ. ನೋಡೋಣ ಇಲ್ಲಿಯ ಒಂದು ದೃಶ್ಯವನ್ನ. ದೂರದಲ್ಲಿ ನಮ್ಮ ಪೂರ್ವಜರು ಕುತ್ಕೊಂಡಿದ್ದಾರೆ ಹಾಗೂ ಅವರು ನೇತಾಡ್ತಿದ್ದಾರೆ. ನೋಡೋದು ಸುಂದರವಾದ ಜಾಗ. ಇಲ್ಲಿ ನೋಡಿ, ಬರುವಂಥ ಬಸ್ಸು ಯಾವ ರೀತಿ ತಿರುಗ್ತಿದೆ ನೋಡಿ.
ಗೋದಾಮ ಬಸ್ಸು ಇಲ್ಲಿ ತಿರುಗ್ತಾ ಇದೆ. ಭಾಳಷ್ಟು ಹ್ಯಾರ್ಪಿನ್ ತಿರುವಾದ್ರಿಂದ ಬಸ್ಸನ್ನು ತಿರುಗಿಸ್ಕೊಂಡು ಹೋಗಿದ್ದಾರೆ. ಇಲ್ಲಿ ನಮ್ಮ ಪೂರ್ವಜರಿದ್ದಾರೆ ಕೂತ್ಕೊಂಡು. ಇವರನ್ನು ಒಂದು ಸ್ವಲ್ಪ ಮಾತಾಡ್ಸೋಣ. ಹೇಗಿದ್ದೀರಿ ಎಲ್ಲ? ಅವರು ಕೇಳಿದ ಕೂಡಲೇ ಓಡಿ ಹೋದರು ಪೂರ್ವಜರು. ಇದೊಂದು ಚಿಂಟಾರ ಪೂರ್ವಜರು ಎಲ್ಲ ನೋಡ್ತಾ ಇದ್ದಾರೆ. ಚಿಂಟಾರ್ ಪೂರ್ವಜರೆಲ್ಲ ಕೂತ್ಕೊಂಡಿದ್ದಾರೆ. ತಿಂತಾ ಇದೆ ಯಾರೋ ಮಗುವನ್ನು ಹಿಡ್ಕೊಂಡು ಸುಂದರವಾದ ದೃಶ್ಯ. ಈ ಚಿಂಟರುಗಳು ಇವುಗಳನ್ನೆಲ್ಲ ನೀವು ನೋಡ್ತಾ ಇದ್ದೀರಿ. ಹಾಗೆಯೇ ಈ ಜಾಗದಿಂದ ಮುಂದಕ್ಕೆ ಹೋಗೋದು. ಸಾಧಾರಣ ಇಲ್ಲಿ ಪ್ರಕೃತಿಯಲ್ಲಿ ಹೆಚ್ಚಾಗಿ ತೋರುವಂಥ ಕಾಡು ಪ್ರಾಣಿ ಅಂತ ಹೇಳಿದ್ರೆ ಈ ಮಂಗಗಳು ಮಾತ್ರ. ಬೇರೆ ಯಾವ ಪ್ರಾಣಿ ಸಹ ತೋರುದು ಬಹಳಷ್ಟು ಕಷ್ಟ. ಫಾಲ್ಸ್ ನೋಡ್ಲಿಕ್ಕೆ ಹೋದಲ್ಲಿ ಬಹಳಷ್ಟು ಕಾಡು ಪ್ರಾಣಿಗಳಿವೆ ಅಂತೇಳಿ ಅಲ್ಲಿ ಹೇಳಿದ್ರು. ಅಲ್ಲಿ ಚಿರತೆಗಳಿವೆ, ಹಾಗೂ ಕಡವೆಗಳಿವೆ, ಸೀಳು ನಾಯಿಗಳಿವೆ, ಹಾಗೂ ಅಪರೂಪಕ್ಕೆ ಕೆಲವೊಮ್ಮೆ ಹುಲಿ ಸಮೇತ ಸಿಗ್ತದಂತ ಹೇಳಿದರು. ಬಹಳಷ್ಟು ಸುಂದರವಾದ ಕಾಡು ಪ್ರದೇಶ ಇದು. ರಕ್ಷಣಾ ಕಾಡಿದು, ಹಾಗಾಗಿ ಇಲ್ಲಿ ಒಳಗೆ ಹೋಗ್ಲಿಕ್ಕೆ ಇಲ್ಲ. ಈ ವಿಷಯ ನನಗೆ ತಿಳಿದಿರಲಿಲ್ಲ. ಆದ್ರೂ ಇಲ್ಲಿ ಬಂದ ನಂತರನೇ ಗೊತ್ತಾದದ್ದು ಇಲ್ಲಿ ನಿಷೇಧಿತ ಜಾಗ ಅಂತೇಳಿ. ಅಲ್ಸಿಗೆ ಯಾವುದೇ ರೀತಿಯ ಪ್ರವೇಶವನ್ನ ಕೊಡ್ತಾ ಇಲ್ಲ, ನಿಷೇಧ ಮಾಡಿದ್ದಾರೆ. ದಾರಿಯಲ್ಲಿ ಬರ್ತಿರ್ಬೇಕಾದ್ರೆ ನೀವು ಇಲ್ಲಿ ನೋಡ್ಬೋದು, ದಾರಿಗೆ ಅಡ್ಡವಾಗಿ ಮರ ಬಿದ್ದಿದೆ, ಮರದ ಕೊಂಬೆ. ಬಹಳ ಡೇಂಜರ್ ನೋಡಿ. ಇಲ್ಲಿ ಸಮೇತ ಬರ್ತಾ ಇದ್ದಾರೆ. ಬರ್ತಿರ್ಬೇಕಾದ್ರೆ ಏನಾದರೂ ಸ್ವಲ್ಪ ಹತ್ತಗಿದ್ದಾಗಾದ್ರೆ ಆಕ್ಸಿಡೆಂಟ್ ಆಗೋದು ಖಂಡಿತ. ಇಂಥದ್ದು ಈ ಅರಣ್ಯ ಪ್ರದೇಶದಲ್ಲಿ ಆಗುವುದು ಸಹಜ. ಯಾಕಂದ್ರೆ ಅತೀವ ಮಳೆ ಮತ್ತು ಗಾಳಿ ಇದ್ದಾಗ ಈ ಮರಗಳು ಬೀಳುವುದು ಸಹಜ. ಇಲ್ಲಿ ಸಮೇತ ನೀವು ನೋಡ್ಬೋದು, ಒಂದು ದೊಡ್ಡ ಮರ ಯಾವ ರೀತಿ ಸೀಳಾಗಿ ಬಿದ್ದಿದೆ ಅಂತೇಳಿ. ದಾರಿ ಗಡ್ಡವಾಗಿತ್ತೇನ ಅದನ್ನು ತುಂಡು ಮಾಡಿ ಬದಿಗೆ ಹಾಕಿದ್ದಾರೆ. ದೃಶ್ಯವೇ ಇಂಥದ್ದು ಕಾಡಿನಲ್ಲಿ ಸಿಗುವಂಥದ್ದು. ಈಗ ಸಾಧಾರಣ ಮಳೆ ಬರಲಿಕ್ಕೆ ಶುರುವಾಗಿದೆ. ನೀವು ನೋಡ್ಬೋದು ಇಲ್ಲಿ ಗ್ಲಾಸ್ಗಳೆಲ್ಲ ಮಳೆ ಹಿಡಿದಿದೆ. ಈಗ ಇದು ಸುಂದರ ದೃಶ್ಯ. ಇದೊಬ್ಬ ನಾಲ್ಕಾಲು ನಾವು ಓಡ್ತಾ ಇದ್ದಾನೆ. ಇಂತಹ ಮಳೆ ಬರುವಾಗ ಇಂತಹ ಕಾಡು ಪ್ರದೇಶದಲ್ಲಿ ಹೋಗುವಂಥ ಒಂದು ಖುಷಿ ಇದೆಯಲ್ಲ ಸ್ನೇಹಿತರೆ, ಅದು ಬೇರೆನೆ. ನೋಡೋದು ಜೋರಾಗಿ ಬರ್ತಾ ಇದೆ ಮಳೆ. ಕಾಡು ಪ್ರದೇಶ ಬೇರೆ. ಈ ಮಳೆಯಲ್ಲಿ ಇಂತಹ ಜಾಗದಲ್ಲಿ ಡ್ರೈವ್ ಮಾಡಿಕೊಂಡು ಹೋಗೋದು ಬಹಳಷ್ಟು ಖುಷಿ ನೀಡುತ್ತೆ. ಸ್ನೇಹಿತರೆ, ನಿಮ್ಮಲ್ಲಿ ಒಂದು ನಮ್ರ ವಿನಂತಿ. ಈ ಕುಂಚಿಕಲ್ ಫಾಲ್ಸ್ ಇದು ನಿಮಗೆ ಗೂಗಲ್ನಲ್ಲಿ ತೋರಿಸ್ತದೆ. ಇದು ಇದೆ ಅಂತೇಳಿ ನೀವು ಇಲ್ಲಿಗೆ ಬರಬೇಡಿ, ಯಾರು ಬರಬೇಡಿ ದಯವಿಟ್ಟು. ಯಾಕಂತ ಹೇಳಿದ್ರೆ ನಿಮಗೆ ನಿರಾಶೆ, ಕಟ್ಟಿಟ್ಟ ಬುದ್ಧಿ. ಯಾಕಂತ ಹೇಳಿದ್ರೆ ಮೊದಲಿಗೆ ಈ ಕುಂಚಿಕಲ್ ಫಾಲ್ಸಿಗೆ ಹೋಗುವಂಥ ಏನು ಗೂಗಲ್ ಮ್ಯಾಪ್ ಇದೆ ಅದೇ ನಿಮ್ಮನ್ನು ತಪ್ಪು ದಾರಿಗೆ ಎಳೆದೊಯ್ತದೆ. ನಿಮಗೆ ಕೊನೆಗೆ ರೋಡೇ ಇರೋದಿಲ್ಲ. ಅಲ್ಲಿ ವಿದ್ಯುತ್ ಉತ್ಪಾದನಾ ಕೇಂದ್ರ ಇದೆ, ಅದು ಅಲ್ಲಿ ಎಂಡ್ ಆಗಿ ಹೋಗುತ್ತೆ ಆ ರೋಡು. ಅಲ್ಲಿಂದ ನಿಮಗೆ ನಡೆದುಕೊಂಡು ಹೋಗುವಂಥ ದಾರಿಯನ್ನು ತೋರಿಸ್ತದೆ. ಇಲ್ಲ, ಅದು ಸುಮ್ಮನೆ. ಹಾಗಾಗಿ ನೀವು ಯಾರು ಈ ಒಂದು ಜಲಪಾತ ನೋಡಲಿಕ್ಕೆ ಬರಬೇಡಿ. ಯಾಕಂತ ಹೇಳಿದರೆ ನಾನು ಸಹ ಇವತ್ತು ತುಂಬ ನಿರಾಶನಾಗಿ ಹೋದೆ. ನಾನು ಬಹಳಷ್ಟು ಪ್ರಯತ್ನ ಪಟ್ಟೆ ದಾರಿ ಹುಡುಕಲು. ಕೊನೆಗೆ ನಾನು ನಿಮಗೆ ಮೊದಲಿಗೆ ತೋರಿಸಿದಂತಹ ಜಾಗಕ್ಕೆ ನಾನು ತಲುಪಿದೆ. ಅಲ್ಲಿ ಹೋದ ಮೇಲೆ ನನಗೆ ಗೊತ್ತಾಯಿತು ಅಲ್ಲಿ ನಮಗೆ ಹೋಗಲಿಕ್ಕೆ ಅನುಮತಿ ಇಲ್ಲ ಅಂತೇಳಿ. ಅಷ್ಟು ದೂರ ಪ್ರಯಾಣ ಮಾಡಿ ಹೋಗಿ ಕೊನೆಗೆ ನಿಮಗೆ ಅಲ್ಲಿ ಅನುಮತಿ ಇಲ್ಲ ಅಂತ ಹೇಳಿದರೆ ನಿರಾಶೆ ಆಗೋದು ಸಹಜ. ಹಾಗಾಗಿ ನೀವು ಬಹಳಷ್ಟು ದೂರದಿಂದ ಪ್ರಯಾಣ ಮಾಡಿಕೊಂಡು ಕುಂಚಿಕಲ್ ಜಲಪಾತವನ್ನು ತೀರುವೆವು ಅಂತ ಹೇಳಿಕೊಂಡು ಬಂದಿದ್ದರೆ ನಿಮಗೆ ಅದು ಖಂಡಿತವಾಗಿ ಖುಷಿಯಾಗುತ್ತೆ. ಹಾಗಾಗಿ ನಿಮ್ಮಲ್ಲಿ ಎಲ್ಲರಲ್ಲಿ ಒಂದು ವಿನಂತಿ, ಕುಂಚಿಕಲ್ ಫಾಲ್ಸಿಗೆ ಅನುಮತಿ ಇಲ್ಲ. ಹಾಗಾಗಿ ನೀವು ಯಾರೂ ಬರುವಂಥ ಅಗತ್ಯ ಇಲ್ಲ ಅಂತ ನಾನು ಕೇಳ್ಕೊಳ್ತಿದ್ದೇನೆ. ಇದು ದಾರಿಯಲ್ಲಿ ಬರಬೇಕಾದ್ರೆ ಸಿಕ್ಕಿದಂಥ ಒಂದು ದೃಶ್ಯ ನೀವಿಲ್ಲಿ ಕಾಣ್ಬೋದು. ಭಾಳ ಸುಂದರವಾದ ಹೊಳೆ ಹರಿತಿದೆ.
ಬಹಳಷ್ಟು ಸುಂದರತೆಯಿಂದ ಕೂಡಿದಂಥ ಈ ಹೊಳೆ ಪ್ರಕೃತಿ ನಡುವಿನಲ್ಲಿ ಇದನ್ನು ನೋಡುವುದೇ ಒಂದು ಬಹಳ ಖುಷಿ. ಅತ್ಲಾಗೆ ತೆಂಗಿನ ಮರ, ಅತ್ಲಾಗೆ ಸಣ್ಣದಾದ ಕುರುಚಲು ಕಾಡುಗಳು, ಹಾಗೆಯೇ ಅದರ ನಡುವಿನಲ್ಲಿ ಹರಿಯುತ್ತಿರುವಂತಹ ಹೊಳೆ. ಸ್ನೇಹಿತರೆ, ಭಾಳಷ್ಟು ಆಸೆಯಿಂದ ಕುಂಚಿಕಲ್ ಫಾಲ್ಸ್ ನೋಡು ಅಂತೇಳಿ ಹೋದೆ, ಆದರೆ ಕಾರಣಾಂತರಗಳಿಂದ ಅಲ್ಲಿ ನಿಷೇಧಿತ ಜಾಗ ಅದು, ಅಲ್ಲಿ ಹೋಗಲಿಕ್ಕೆ ಬಿಡಲಿಲ್ಲ ಅವರು. ಹಾಗಾಗಿ ನಾವು ಹೋಗೋದು ಸರಿಯಲ್ಲ. ತೊಂದರೆ ಇಲ್ಲ, ಬರುವಂಥ ದಾರಿಯಲ್ಲಿರುವಂಥ ದೃಶ್ಯಗಳನ್ನು ನೀವು ನೋಡಿದರೆ, ಸುಂದರವಾದ ಈ ಒಂದು ನದಿ, ಇಲ್ಲಿ ಆಕಾಶ, ಇದನ್ನೆಲ್ಲ ನೋಡಿದರೆ ಇನ್ನು ಮುಂದಕ್ಕೆ ಯಾವಾಗಾದರೂ ಚಾನ್ಸ್ ಸಿಕ್ಕಿದಾಗ ಕುಂಚಿಕಲ್ ಫಾಲ್ಸಿನ ನೋಟವನ್ನು ನೋಡೋಣ ಎಂಬಂಥ ಆಶೆಯನ್ನು ಇಡೋಣ. ಹಾಗೆಯೇ ಇಂದಿನ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.